ದಶ ದಿನೋತ್ಸವದ ಲಲಿತಾ ಸಹಸ್ರನಾಮದ ಸಮಾರಾಧನೆಯಲ್ಲಿ 3ನೇ ದಿವಸ ಇವತ್ತು. ಮೊದಲನೇ ದಿವಸ ನಾವು ಸೂಕ್ಷ್ಮವಾಗಿ ನಮ್ಮ ದೇಹದಲ್ಲಿ ಆ ಫೋಕಲ್ ಪಾಯಿಂಟ್ಸ್ 6 ಮಾರ್ಗಗಳನ್ನು ನೋಡಿದ್ವಿ, ಹೇಗೆ ಗುರುತಿಸೋದು ನಮ್ಮಲ್ಲಿ. 2ನೇ ದಿವಸ ಮುದ್ರಾಗಳು, ಸುಖ ಪ್ರಾಣಾಯಾಮ ಮುದ್ರಾ, ಬ್ರೀದಿಂಗ್ ಬಗ್ಗೆ ಗಮನ ಕೊಟ್ವಿ. ಸೆಕೆಂಡ್ ಡೈಮೆನ್ಷನ್ ಈಸ್ ಬ್ರೀದಿಂಗ್. ಬಾಡಿ ಆದಮೇಲೆ ಬ್ರೀದಿಂಗ್ ಸೆಕೆಂಡ್ ಆದಮೇಲೆ ಮೈಂಡಿಗೆ ಬರಬೇಕು. ಥರ್ಡ್ ಡೈಮೆನ್ಷನ್ ಮನೋಮಯ ಕೋಶ. ಮನಸ್ಸಿನ ಒಂದು ಆವರಣ ಯಾವ ರೀತಿ ಇಟ್ಕೋಬೇಕು, ಆ ತಾಯಿಯನ್ನು ನಾವು ದರ್ಶನ ಮಾಡಬೇಕಾದ್ರೆ ಅನ್ನೋದು 3ನೇ ಟೆಕ್ನಿಕ್ನಲ್ಲಿ ಬರುತ್ತೆ. ಮನಸ್ಸು ಬಹಳ ಮುಖ್ಯ. ಮನಸ್ಸು ಅಂದಾಗ ಮನಸ್ಸಿನ ಸ್ತರಗಳನ್ನು ಜ್ಞಾಪಿಸ್ಕೋಬೇಕು. ಮನೋ, ಬುದ್ಧಿ, ಅಹಂಕಾರ, ಚಿತ್ತ, ಅಂತಃಕರಣ. ಈ ಅಂತರ್ಯಾಗವೆಲ್ಲ ಚಿತ್ತ ಅಂತಃಕರಣದಲ್ಲೇ ಆಗೋದು. ಮನೋಬುದ್ಧಿ ಅಹಂಕಾರ ಪಕ್ಕಕ್ಕಿಡಿ. ಚಿತ್ತ ಅಂತಃಕರಣದಲ್ಲಿ ಆಗುವ ಪ್ರೋಸೆಸ್ ರಹೋಯಾಗ, ಅಂತರ್ಯಾಗ ದೇವಿದು. ನಿಮಗೆ ಗೊತ್ತು, ಬಹಿರ್ಮುಖಸು ದುರ್ಲಭ, ಅಂತರ್ಯಾಗ ಸಮಾರಾಧ್ಯ. ಒಳಗಡೆಯಿಂದ ನಮ್ಮ ಮನಸ್ಸು, ಆಳವಾದ ಮನಸ್ಸು, ಚಿತ್ತ. ಆ ಚಿತ್ತ ಯೂಶಲಿ ನಾವು ಹೆಂಗೆ ಹೇಳ್ತೀವಿ, ಅರ್ಜುನ ಕೂಡ ಹೇಳ್ದ ಮರ್ಕಟ ಮನಸ್ಸು ಅಂತ. ಇಲ್ಲಿ ಶಂಕರಾಚಾರ್ಯರು ಶಿವಾನಂದ ಲಹರಿಯಲ್ಲಿ ತಮ್ಮ ಮನಸ್ಸಿನ ಬಗ್ಗೆ ತಮಾಷೆಯಾಗಿ ಹೇಳಿದ್ದಾರೆ. 1,00,000 ಸಮೂಹದ ಕೋತಿ ಸಮೂಹ ಅಂತ. 1,00,000 ಕೋತಿಗಳು ಒಟ್ಟಿಗೆ ಇದ್ದರೆ ಸಮೂಹದಲ್ಲಿ ಏನು ಚೇಷ್ಟೆ ಮಾಡುತ್ತೆ ಆ ರೀತಿ ಮನಸ್ಸು ಅಂತ. ಅದಕ್ಕೆ ಹೇಳಿದ್ದಾರೆ ಶಿವಾನಂದ ಲಹರಿಯಲ್ಲಿ, ಪರಮೇಶ್ವರ ನೀನು ದಿಗಂಬರ, ಭಸ್ಮ ಹಚ್ಕೊಂಡಿದ್ಯಾ ಮೈಗೆ, ಹಾವನ್ನು ಸುತ್ತಕೊಂಡಿದ್ಯಾ, ಚರ್ಮ ಸುತ್ತಕೊಂಡಿದ್ಯಾ, ಹಾವನ್ನು ಸುತ್ತಕೊಂಡಿದ್ಯಾ, ಸ್ಮಶಾನ ಕಾಯ್ತೀಯಾ, ಈ ಥರ ಅವತಾರದಲ್ಲಿದೆಯಾ ನೀನು, ವಿಚಿತ್ರವಾದ ಅವತಾರದಲ್ಲಿ. ನಿನಗೆ ಈ ಕೋತಿ, ನನ್ನ ಮನಸ್ಸಿದೆಯಲ್ಲ, ಕೋತಿ ಇದೆಯಲ್ಲ, ಈ ಕೋತಿ ನಿನಗೆ ಸೂಟ್ ಆಗತ್ತೆ. ದಯವಿಟ್ಟು ಇದನ್ನು ತಗೊಂಡು ಹಿಡ್ಕೊಂಬಿಡು, ನೀನು ನನಗೆ ಬಿಡುಗಡೆ ಮಾಡಿಬಿಡು, ನಿನ್ನ ಅವತಾರಕ್ಕೆ ಇದು ಶೋಭಿಸತ್ತೆ ಅಂತ ತಮಾಷೆ ಮಾಡಿದ್ದಾರೆ. ಅದರಿಂದ ನಾವು ಮನಸ್ಸನ್ನು ಟ್ರಾನ್ಸೆಂಡಿಂಗ್ ದಿ ಮೈಂಡ್ ಅಂತ, ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗುವಾಗ ಇಂದ್ರಿಯಗಳ ಸಹವಾಸವನ್ನು, ಅಹಂಕಾರದ ಬುದ್ಧಿಯ ಸಹವಾಸವನ್ನು, ಮಾಯೆಯನ್ನು ಬಿಡ್ತಾ ಬಿಡ್ತಾ ಆ ಚಿತ್ತಕ್ಕೆ ಹೋಗ್ತೀವಿ. ಆ ದೇವಿ ಚಿದ್ರೂಪಿಣಿ. ಆ ಚಿತ್ತ ಸ್ವರೂಪದಲ್ಲಿ ಅವಳು ಎಲ್ಲವನ್ನೂ ಕೂಡ ವಶ ಮಾಡ್ಕೊಂಡು ಬಿಟ್ಟಿದ್ದಾಳೆ. ಅವಳು ಶಿವನನ್ನು ಎಲ್ಲವನ್ನೂ ವೈರಾಗ್ಯದಲ್ಲಿ ಬಿಟ್ಟ, ಆ ಶಿವನನ್ನೂ ಕೂಡ ಎಲ್ಲ ಬಿಟ್ಟಿದ್ರು ಕೂಡ ಅವಳು ಅವನನ್ನು ಬಿಟ್ಟಿಲ್ಲ. ಅವಳನ್ನು ಕೂಡ ತಾನು ವಶ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ವೇದಗಳು, ಉಪನಿಷತ್ತುಗಳು ಎಲ್ಲ ತಾಯಿಯನ್ನು ಎಷ್ಟು ಗೌರವಿಸುತ್ತೆ ಅಂತಂದರೆ, ವೇದಗಳು, ತ್ರಿಮೂರ್ತಿಗಳು, ಎಲ್ಲ ದೇವತೆಗಳು, ವಾಕ್ ದೇವಿಯರು ಅಷ್ಟು ಸ್ತುತಿ ಮಾಡಿದ್ದಾರೆ ಗೌರವದಲ್ಲಿ. ನೀನು ಸುಂದರಿ, ಜೊತೆಗೆ ನೀನು ಒಂದು ಸುಗುಣವತಿ, ಸುಮತಿ ಎಲ್ಲ ಹೇಳಿಬಿಟ್ಟು ಮಾನವತಿ ಅಂತ ಹೊಗಳಿದ್ದಾರೆ ದೇವಿಯನ್ನು. ನಾವಿಲ್ಲಿ ಗಮನಿಸಬೇಕಾಗಿರೋದು, ಅಶುದ್ಧವಾದ ಮನಸ್ಸಿನಲ್ಲಿ ಮಾತ್ರ ಆ ಚಿದ್ರೂಪ ಕಾಣುತ್ತೆ. ಇದರಿಂದ ನಾನು ಆಳವಾಗಿ ಮನಸ್ಸಿನ ಆಳಕ್ಕೆ ಹೋಗಿ 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 ಅಲ್ಲಿ ನಾನು ಕಂಡುಕೋಬೇಕು ಅವಳನ್ನು. ಚಿತ್ತದಲ್ಲಿ ಚಿತ್ತಶುದ್ಧಿ ಮಾಡ್ತಾ ಮಾಡ್ತಾ ಅವಳನ್ನು ಕಂಡುಕೋಬೇಕು. ನೋಡಿ, ಎಲ್ಲ ಮಂಗಳಕರವಾದ ವಸ್ತುಗಳನ್ನೆಲ್ಲ ಒಟ್ಟಿಗೆ ಹಾಕಿದ್ರೆ ಒಂದು ಆಕೃತಿ ತಗೊಳ್ಳುತ್ತದು. ಅದು ನಿಮ್ಮ ದೇವ್ರ ಮನೆಯಲ್ಲಿ ಒಂದು ಫೋಟೋ ಇಟ್ಟು ಅದಕ್ಕೆ ಒಳ್ಳೆ ತಾಜಾ ಹೂವನ್ನು ಹಾಕಿ, ವಿವಿಧ ಬಣ್ಣದ ಹೂಗಳು, ಘಮಘಮಿಸುವ ಹೂಗಳು, ಆಮೇಲೆ ಪಂಚಭಕ್ಷ್ಯಗಳು, ಆಮೇಲೆ ಪಂಚಫಲಗಳು,
ಬೇಕಾದಷ್ಟು ಅಲಂಕಾರ ಎಲ್ಲ ಮಾಡಿದಾಗ ಅರ್ಶಿನ ಕುಂಕುಮ ಎಲ್ಲ ಶೋಭಿಸುತ್ತೆ. ಈ ಶುಭ ಮಂಗಳಕರವಾದದ್ದೆಲ್ಲ ಒಟ್ಟಿಗೆ ಹಾಕಿದಾಗ ಅದೆಲ್ಲ ಯಾತಕ್ಕೆ ನಾವು ಸೇರಿಸೋದು, ಮದುವೆ ಮನೆಗಳಲ್ಲಿ ಎಲ್ಲ ಅರೇಂಜ್ ಮಾಡ್ತೀವಿ, ಅಣಿ ಮಾಡೋದು ಅಂತೀವಿ, ಪೂಜೆಗೆ ಅಣಿ ಮಾಡೋದು ಅಂತ. ಅದರಲ್ಲಿ ಒಂದೂ ಬಿಡದೆ, ವಿಳೆದೆಲೆ, ಅಡಿಕೆ ಯಾವುದೂ ಬಿಡದೆ ಅಷ್ಟು ತಾಂಬೂಲ ಎಲ್ಲ ರೆಡಿ ಮಾಡಿದಾಗ ಅದಷ್ಟು ಒಂದು ಆಕೃತಿ ತಗೊಳುತ್ತೆ. ಶುಭ ವಿಚಾರಗಳು, ಶುಭ ಸಂದರ್ಭ, ಆ ಒಂದು ಮಂಗಳಕರವಾದ ಇದು ವಸ್ತುಗಳೆಲ್ಲ ಸೇರಿ ಒಂದು ಆಕೃತಿಯನ್ನು ತಗೊಂಡಾಗ ಆ ಆಕೃತಿನೇ ಆ ದೇವಿ. ಅವಳ ಮಂಗಳಾಂಬ ಅಂತ ಕರಿತೀವಿ, ಸುಮಂಗಳಿ ಅಂತ ಕರಿತೀವಿ, ಆ ಮಂಗಳಕಾರಿಣಿ ಅಂತ ಹೇಳ್ತೀವಿ. ಅದರಿಂದ ನಮ್ಮ ಮನಸ್ಸು ಕೂಡ ಹಾಗೆ ಎಲ್ಲ ಒಳ್ಳೆಯದನ್ನೇ ಯೋಚನೆ ಮಾಡಿ ಒಳ್ಳೆಯದನ್ನೇ ಗುಡ್ಡೆ ಹಾಕೊಳ್ತಾ ಇದ್ರೆ ಚಿತ್ತಶುದ್ಧಿ ಆಗೋಗುತ್ತೆ, ಆ ನೆಗೆಟಿವಿಟಿ ಎಲ್ಲ ಹೊಟ್ಟೋಗುತ್ತೆ. ನಾವು ಇಲ್ಲಿ 3 ನಾಮನ ಇವತ್ತು ಬಹಳ ಆಳವಾಗಿ ಚಿಂತನೆ ಮಾಡಬೇಕು. ಒಂದು ಮನಸ್ವಿನಿ ಅನ್ನೋದು, ಇನ್ನೊಂದು ನಾವು ಶುದ್ಧ ಮನಸ ಅನ್ನೋದು, ಇನ್ನೊಂದು ಶುದ್ಧ ಮಾನಸ ಅನ್ನೋದು ಒಂದು, ಇನ್ನೊಂದು ಮನೋಮಯಿ ಅನ್ನೋದು. ಈ 3 ನಾಮ ಇವತ್ತು ಬಹಳ ಆಳವಾಗಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಚಿಂತನೆ ಮಾಡಿದ್ರೆ. ಮನೋಮಯಿ ಅನ್ನೋದು 3 ನಾಮ. ನಾವು ಪ್ರಾರಂಭದಲ್ಲಿ ಹೇಳ್ತೀವಿ ಮನಸ್ವಿನಿ ಅಂದರೆ ಚಿತ್ತದಲ್ಲಿ ಇರೋಳು ಅಂತ. ಮಾನವತಿ, ಗೌರವವನ್ನು ಪಡೆದವಳು ಎಲ್ಲರಿಂದ. ಮಹೇಶಿ, ಮಹೇಶನ ಪತ್ನಿ, ಅವನನ್ನೂ ಕೂಡ ಆ ಮನಸ್ಸಿನಿಂದ ಚಿತ್ತದಲ್ಲಿ ಅವನನ್ನು ಕೂಡ ಅವಳು ಗೆದ್ದು ಬಿಟ್ಟಿರೋಳು. ಮಹೇಶಿ ಮಂಗಲಾಕೃತಿ. ಆ ಮಂಗಳ ಆಕೃತಿ ನಮ್ಮ ಮನಸ್ಸಿಗೆ ಬರಬೇಕಾದ್ರೆ ನಾವು ಗೌರವ ಕೊಡಬೇಕು, ನಮ್ಮ ಮನಸ್ಸನ್ನು ಗೌರವಿಸಬೇಕು, ನಮ್ಮ ದೇಹನ ಗೌರವಿಸಬೇಕು. ಪ್ರತಿಯೊಂದು ನಮ್ಮ ಬಾಡಿನಲ್ಲಿರೋ ಒಂದೊಂದು ಸೆಲ್ಲು, ನಮ್ಮ ಮೈಂಡಲ್ಲಿರೋ ಒಂದೊಂದು ಫೈಬರ್ ಕೂಡ ಅದು ಎದ್ದೇಳಬೇಕು. ನಾವು ಅಷ್ಟು ಫೀಲ್ ಮಾಡಬೇಕು ಹೇಳುವಾಗ. ಆ ತಾಯಿ ಜಗತ್ತಿಗೆ, ಆ ವಿಶ್ವಕ್ಕೆ ತಾಯಿಯವರು. ಅದರಿಂದ ಆ ಗೌರವ ಕೊಡಲೇಬೇಕು. ಎಲ್ಲ ವಸ್ತುಗಳು ಅವಳಿಗೆ ಗೌರವ ಕೊಡಬೇಕು. ವಿಷ್ಣುವಿಗೂ ತಾಯಿ, ವಿಶ್ವಕ್ಕೂ ತಾಯಿ, ವಿಶ್ವಮಾತಾ ಎಲ್ಲರಿಗೂ ಕೂಡ ತಾಯಿ. ಜಗತ್ತನ್ನೇ ಅವಳು ಧರಿಸಿಕೊಂಡು ಅದನ್ನು ಹೆತ್ತು ಸಾಕಿ ಪೋಷಿಸಿ ಮಾಡುವಂತಹ ಧರಿತ್ರಿ ಅವಳು. ವಿಶ್ವಮಾತಾ, ಜಗದ್ದಾತ್ರಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ತಿಳ್ಕೊಳ್ಳಿ, ನಮ್ಮ ಕಾನ್ಷಿಯಸ್ನೆಸ್ ಏನಿದೆ ಅದು ವಿಶಾಲ. ಅದರ ವಿಶಾಲತೆಯನ್ನ ನಾವು ಲಿಮಿಟ್ ಮಾಡೋಕ್ಕಾಗೋದೇ ಇಲ್ಲ. ಅಸೀಮ ರೇಖೆಯೇ ಇಲ್ಲ. ಆ ವಿಶಾಲವಾದ ಕಾನ್ಷಿಯಸ್ನೆಸ್, ಅದನ್ನು ಸ್ಪೇಸ್ ಅಂತ ಹೇಳ್ತೀವಿ, ಸೂಪರ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ, ಅಥವಾ ಸಮುದ್ರದಷ್ಟು ವಿಶಾಲ ಅಂತ ಹೇಳ್ತೀವಿ. ಯು ಕ್ಯಾನ್ ಮೆಷರ್ ಇಟ್. ಆಕಾಶದಷ್ಟು ವಿಶಾಲ ಅಂತೀವಿ. ಆ ಕಾನ್ಷಿಯಸ್ನೆಸ್ ಎಷ್ಟು ವಿಶಾಲವಾಗಿದೆ, ಅವಳು ಕಣ್ಣು ಅಷ್ಟೇ ವಿಶಾಲವಾಗಿದೆ. ಇಲ್ಲಿ ಕಣ್ಣು ಕಾನ್ಷಿಯಸ್ನೆಸ್ ಬೇರೆ ಬೇರೆ ಅಲ್ಲ, ನಾವು ರೂಪ ಕೊಟ್ಟಿದ್ದೀವಿ. ಅವಳು ಕಣ್ಣು ಹೇಗಿದೆ ಅಂದರೆ ವಿಶಾಲವಾಗಿದೆ. ಒಂದ್ಸತಿ ಕಣ್ಣು ಬಿಟ್ಟರೆ ಇಡೀ ಎಲ್ಲದರ ಮೇಲೂ ಕಣ್ಣು ಬೀಳುತ್ತವಳು, ಒಂದು ಕಡೆಯಿಂದ ಒಂದು ಕಡೆವರೆಗೂ. ಈ ಒಂದೊಂದೇ ನೋಡಲ್ಲ ಅವಳು ವಿಷನ್ ಅಷ್ಟು ವಿಶಾಲವಾಗಿದೆ. ಆ ರೀತಿ ನೋಡಿದಾಗ ಯಾವ್ಯಾವ ವಸ್ತುಗಳ ಮೇಲೆ ಅವಳು ಕಣ್ಣು ಬೀಳುತ್ತೋ, ಅಂದ್ರೆ ಅವಳು ವಶವಾಗುತ್ತೋ, ನಮ್ಮ ಮೇಲೆ ಏನಾದ್ರೂ ಬಿದ್ದರೆ ನಾವು ಅವಳ ಥರನೇ ಎಲ್ಲ ಆಗ್ಬಿಡ್ತೀವಿ. ಎಲ್ಲದ್ರ ಮೇಲೂ ಕಣ್ಣು ಬೀಳೋದ್ರ ಮೇಲೆಲ್ಲ ಬೀಳೋದೆಲ್ಲ ಅವಳ ಸ್ವರೂಪ ಆಗ್ಬಿಡುತ್ತೆ. ಅವಳು ನೋಡಿದ್ದೆಲ್ಲ ಅವಳ ಸ್ವರೂಪ ಆಗತ್ತೆ. ಅದರಿಂದ ಅವಳಿಗೆಲ್ಲ ಅವಳದೇ ಆಗಿದ್ರೆ ಅವಳಿಗೇನು ಬೇಕು? ಅವಳಿಗೇನು ಬೇಡ. ಯಾಕೆಂದ್ರೆ ಎಲ್ಲ ಅವಳದೇ. ವಿರಾಗಿಣಿ. ಇದು 3 ನಾಮ ನಿಮ್ಮ ಮನಸ್ಸಿಗೆ ಒಟ್ಟೊಟ್ಟಿಗೆ ಬರಬೇಕು. ವಿಶ್ವಮಾತಾ, ಜಗದ್ಧಾತ್ರಿ, ವಿಶಾಲಾಕ್ಷಿ, ವಿರಾಗಿಣಿ. ನಮಗೆ ಕೂಡ ಆ ಮನಸ್ಸಿನಲ್ಲಿ ಅವಳ ಕಣ್ಣ ನೋಟ ಬಿದ್ದರೆ, ಅವಳ ಒಂದು ಕೃಪಾ ಕಟಾಕ್ಷ, ಕರುಣಾಜನಕವಾದ ಒಂದು ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಾವು ಅವಳ ವಶವಾಗ್ತೇವೆ. ನಮಗೆ ಎಲ್ಲ ವಶವಾಗತ್ತೆ, ನಮಗೇನೂ ಬೇಕಾಗಲ್ಲ. ಅದು ನಮಗೆ ವೈರಾಗ್ಯವನ್ನು ಕೊಡುತ್ತೆ. ವಿಶಾಲಾಕ್ಷಿ, ವಿರಾಗಿಣಿ ಅಂದರೆ ನಮಗೆ ಒಂದು ಸಂಕಲ್ಪ. ಪೂಜೆ ಕೂತ್ಕೊಳ್ಳುವಾಗ ಲಲಿತಾ ಸಹಸ್ರನಾಮಕ್ಕೆ 4 ನಾಮ ಹೇಳಿದ್ರೂ ಪರವಾಗಿಲ್ಲ, ದೃಢವಾದ ಸಂಕಲ್ಪ ಬರೋದು ಯಾವಾಗ ಅಂದರೆ ಅಹಂಕಾರ ಇಲ್ಲದೆ ಇದ್ದಾಗ, ಅಮ್ಮ ಅಂತ ಗೌರವಿಸಿದಾಗ, ಆ ತಾಯಿಯನ್ನ ಗೌರವಿಸಿದಾಗ, ನಿನ್ನಲ್ಲಿ ಇಷ್ಟೊಂದಿದೆ, ನಾನೇನಿಲ್ಲಮ್ಮ ಸೇರಿಸ್ಕೊಂಡ್ಬಿಡು ನನ್ನ ಅಂತ ಹೇಳಿದಾಗ ನಮಗೆ ಗೊತ್ತಿರ್ಬೇಕು. ಅವಳ ಜೊತೆ ಸೇರಿದ್ಬಿಟ್ಟ ಮೇಲೆ ನಾವು ಅವಳು ಹೇಗೆ ಎಲ್ಲಾನು ನಾನೇ ಅಂತ ಹೇಳಿದಾಗ ಅವಳು ಬೇಡ ಆಗತ್ತೋ, ನಮಗೂ ಅಷ್ಟೇ. ಅವಳು ಬಿಟ್ಟರೆ ಯಾರು ಬೇಡ ಆಗತ್ತೆ.
ಅವಳ ಜೊತೆ ಇರೋದ್ರಿಂದ ನಮ್ಗೆಲ್ಲ ಸಿಕ್ಕಿರುತ್ತೆ, ಬೇಡ ಆಗೋದೇನು, ಎಲ್ಲ ನಮ್ಮ ಹತ್ರ ಇರೋದ್ರಿಂದ ನಮ್ಗೆ ತೃಪ್ತಿ ಇರುತ್ತೆ. ಆಗ ಅಂಥ ಒಂದು ಸ್ಥಿತಿ, ಆ ಸ್ಥಿತಿಗೆ ಶಾಶ್ವತವಾದ ಐಶ್ವರ್ಯಕ್ಕೆ ನಮಗೆ ಬೇಕು ಅನ್ನಿಸಿದಾಗ ಒಂದು ನಮ್ಮಲ್ಲಿ ಒಂದು ಸಂಕಲ್ಪ ಬರುತ್ತೆ, ಅದರಲ್ಲಿ ಪ್ರೌಢಿಮೆ ಇರುತ್ತೆ, ಪ್ರಗಲ್ಭ ಅಂತ ಹೇಳ್ತಾರೆ. ನಮಗೆ ಅಹಂಕಾರದಲ್ಲಿ ಆ ಪ್ರೌಢಿಮೆ ಇದ್ರೆ ನಾವು ಸ್ವಾರ್ಥದಲ್ಲಿ ಹೊರಗೆ ಲೆಕ್ಕಾಚಾರ ಹಾಕ್ತೀವಿ. ಆದರೆ ಇಲ್ಲಿ ಪ್ರಗಲ್ಭ, ಪರಮ ಉದಾರತೆಯನ್ನು ತೋರಿಸ್ತಾಳೆ ಅಂತ ಅವರಿಗೆ. ಯಾರಿಗೆ ಅಂಥ ಪ್ರಗಲ್ಭತೆ ಇದೆ, ಪ್ರೌಢಂಬೆ ಇದೆ, ಆ ವಿವೇಕ ಇದೆ, ಸಂಕಲ್ಪ ನನಗೆ ಇದೇ ಬೇಕು, ನಂಗೆ ಶಾಶ್ವತವಾದದ್ದು ಬೇಕು ಅನ್ನೋದು ಸಂಕಲ್ಪ ಯಾರಿಗಿದೆ, ಅವಳು ಉದಾರ. ಆಮೇಲೆ ಆಮೋದವನ್ನು ಕೊಡ್ತಾಳೆ, ಪರಮ ಆಮೋದ, ಪರಮಾನಂದವನ್ನು ಕೊಡ್ತಾಳೆ ಅವಳು. ಯಾರು ಅವಳು ವಿಶಾಲಾಕ್ಷಿ ವಿರಾಗಿಣಿ, ಪ್ರಗಲ್ಭ, ಪರಮೋದಾರ, ಪರಾಮೋದ, ಮನೋಮಯಿ. ಈ ನಾಮ ಕೂಡ ಅಷ್ಟೇ, ಆ ಮನೋಮಯಿ ಅನ್ನೋದು. ದಟ್ ಈಸ್ ನಾವು ತತ್ವಮಸಿ, ತತ್ವಮಯಿ ಅಂತೀವಲ್ಲ, ಅವಳು ಮನಸ್ಸಿನ ಸ್ವರೂಪ ಮನೋಮಯಿ. ಆ ಮನಸ್ಸು ಅಂದಾಗಲೆಲ್ಲ ಮನೋಬುದ್ಧಿ ಅಹಂಕಾರಕ್ಕೆ ಮೀರಿದ ಚಿತ್ತ ಮತ್ತು ಅಂತಃಕರಣವೇ ನಮ್ಮ ಮನಸ್ಸಲ್ಲಿ ಬರಬೇಕು. ಚಿದಾಕಾಶ ನಿಮ್ಮ ಮನಸ್ಸಲ್ಲಿ ಬರಬೇಕು. ವಿಶಾಲವಾದ ಒಂದು ಚಿದಾಕಾಶವೇ ಅವಳ ಕಣ್ಣು. ಅವಳ ಕಣ್ಣು ಬೇರೆ ಅಲ್ಲ, ವಿಶಾಲವಾದ ಹೃದಯ ಬೇರೆ ಅಲ್ಲ, ಎಲ್ಲವೂ ಅವಳೇ. ಆ ವಿಶ್ವರೂಪದಲ್ಲಿ ನಾವು ಇಂಥದ್ದು ಅಂತ ಹೇಳಕ್ಕಾಗಲ್ಲ, ಎಲ್ಲವೂ ಅವಳೇ. ಅದರಿಂದ ಮನೋಮಯಿ ಅಂದಾಗ ಆ ಮನೋಮಯ ಕೋಶ ಬರೀ ಒಬ್ಬರದಲ್ಲ, ಈ ವಿಶ್ವದ ಮನೋಮಯ ಕೋಶ, ಎಲ್ಲರ ಮನೋಮಯ ಕೋಶವೂ ಅವಳೇ. ಆ ಚಿದಾಕಾಶದಲ್ಲಿ, ಆ ಚಿದಾಕಾಶದ ಮನೋಮಯಿ ಅವಳು. ಮನೋಮಯಿ ವಿಮಾನ, ಇದು ಜ್ಞಾಪಕ ಇಟ್ಕೊಳ್ಳಿ. ಆಕಾಶದಲ್ಲಿ ಈ ಸಪ್ತ ಸಮುದ್ರವನ್ನ ದಾಟಕ್ಕೆ ಹೇಗೆ ಹನುಮಂತ ಎದುರಿದಾಗ ಯಾವ ರೀತಿ ಭೂಮಿನ ಒಂದ್ಸತಿ ತುಳಿದು, ಅಂದ್ರೆ ಆ ಸ್ಟೆಪ್ ತಗೊಂಡು ಮೇಲಕ್ಕೆ ಹೋದ, ಅದನ್ನ ಆ ಧರಿತ್ರಿ ಧರಿಸಿದಾಳಲ್ಲ, ಆ ತಾಯಿ, ಭೂತಾಯಿ, ಅಷ್ಟು ಧಾರಣಾ ಶಕ್ತಿ ಕೂಡ ಅವಳಿಗಿದೆ. ಸೀತಾಮಾತೆ ಆ ಭೂತಾಯಿ ಹಿಡ್ಕೊಂಡಿದ್ದಾಳೆ. ಹಾಗೆ ದೇವಿಯ ಒಂದು ಪಾದ ಕೆಳಗಡೆ ಇದೆ ಅಂದ್ರೆ ಅವಳ ಕೂದಲು ಆಕಾಶವಾಗಿದೆ. ಮನೋಮಯಿ, ವ್ಯೋಮಕೇಶಿ ಅಂತ ಹೇಳ್ತಾರೆ, ವ್ಯೋಮಕೇಶನ ಹೆಂಡತಿ. ಆ ಇಡೀ ಆಕಾಶವೇ ಅವಳ ಕೂದಲಾಗಿ, ಚಂದ್ರ ಮತ್ತು ಸೂರ್ಯರು ಅವಳ ಕಣ್ಣಾಗಿದ್ದಾಳೆ ಅಂದ್ರೆ ಯಾವ ರೀತಿ ನಾವು ಇಮ್ಯಾಜಿನ್ ಮಾಡ್ಕೋಬೇಕು ವಿಶ್ವರೂಪವನ್ನ. ಮನೋಮಯಿ, ವ್ಯೋಮಕೇಶಿ, ವಿಮಾನಸ್ಥ. ಅವಳು ಎಲ್ಲ ದೇವತೆಗಳು ಕೂಡ ಆ ಥರ ಅವಳು ನಿಂತ್ಕೊಂಡಾಗ, ಭೂಮಿಯಿಂದ ಆ ಆಕಾಶದವರೆಗೂ, ಪಾತಾಳದಿಂದ ಆಕಾಶದವರೆಗೂ ಅವಳ ಒಂದು ವಿಗ್ರಹ ನಿಂತ್ಕೊಂಡಾಗ ಎಲ್ಲ ದೇವತೆಗಳು ಅದಕ್ಕೆ ಏನೇನು ಕೊಟ್ಟಿದ್ದಾರೆ, ಅವಳ ಶಕ್ತಿಗಳನ್ನೆಲ್ಲ ಕೊಟ್ಟು, ಅವರ ಆಯುಧಗಳನ್ನೆಲ್ಲ ಕೊಟ್ಟು, ಆ ಮಂತ್ರಗಳನ್ನೆಲ್ಲ ಕೊಟ್ಟು ಅವಳನ್ನ ಸೃಷ್ಟಿ ಮಾಡಿದ್ದಾರೆ. ಎಲ್ಲಾನು ಕೊಟ್ಟು ಅವಳು ಬಂದಿರೋದು. ಆ ಥರ ಅವಳನ್ನ ನೋಡಿದಾಗ ವಾಮಕೇಶಿ, ವಜ್ರಿಣಿ ವಾಮಕೇಶ್ವರಿ. ಅವಳ ಕೈನಲ್ಲಿ ವಜ್ರಾಯುಧ ಇದೆ, ಕೈ ತಲೆ ಬಿರಿ ಹಾಕೊಂಡಿದ್ದಾಳೆ, ಅಷ್ಟು ದೊಡ್ಡ ಆಕಾಶದಷ್ಟು ಕೂದಲಿದೆ ಅವಳಲ್ಲಿ, ನಕ್ಷತ್ರಗಳ ತರ ಕೂದಲ ಮೇಲೆ ಎಲ್ಲ ಹೂಗಳು, ಜೊತೆಗೆ ಸೂರ್ಯ ಚಂದ್ರ ಇಬ್ರು ಅವಳ ಕಣ್ಣುಗಳು. ಇದನ್ನ ನೋಡ್ತಾ ಇದ್ರೆ ಎಷ್ಟೋ ಸತಿ ವಾಮಕೇಶ ತಂತ್ರದಲ್ಲಿ ಆ ವಾಮಚಾರ ಮಾಡುವರು ಈ ದೇವಿಯನ್ನ ಈ ರೀತಿ ಕೈನಲ್ಲಿ ಆ ವಜ್ರಾಯುಧ ಇಟ್ಕೊಂಡು ಇರೋ ಒಂದು ಪಿಕ್ಚರ್ನ ಅವರು ಧ್ಯಾನ ಮಾಡ್ತಾರೆ ಅಂತ. ಅದರಲ್ಲಿ ಪಂಚಮಮಕಾರಗಳನ್ನು ಕೊಟ್ಟು ಸಮರ್ಪಣೆ ಮಾಡಿ, ಆ ಪಂಚಮಮಕಾರಗಳಲ್ಲಿ ಅದಕ್ಕೆ ಮಧ್ಯ, ಮಾಂಸ, ಮೀನು, ಮುದ್ರ, ಮೈಥುನ ಅಂತ ಹೇಳ್ತಾರೆ. ಇದು ಒಂದು ಆಚಾರ, ಬಿಟ್ಟುಬಿಡಿ. ಈಗ ಸದಾಚಾರದಲ್ಲಿ ಕೂಡ ನಾವು 5 ಅವಳಿಗೆ ಸಮರ್ಪಣೆ ಮಾಡ್ತೀವಿ. ಪಂಚಭೂತಗಳಿಂದ ಸಮರ್ಪಣೆ ಮಾಡ್ತೀವಿ ಪಂಚೋಪಚಾರದಲ್ಲಿ. ಅದರಿಂದ ನಾವು ಏನ್ ಹೇಳಬೇಕು, ವಾಮಕೇಶ್ವರಿ, ವಿಮಾನಸ್ಥ, ವಿಮಾನ ಇಲ್ಲಿಂದ ಇಲ್ಲಿವರೆಗೂ ಹೋಗುತ್ತಲ್ಲ ವಿಮಾನ, ಹಾಗೆ ಅಂದ್ರೆ ಅವಳು ಭೂಮಿಯಿಂದ ಮೇಲ್ವರೆಗೂ ಇದ್ದಾಳೆ. ನನಗೆ ಹನುಮಂತ ಜ್ಞಾಪಕ ಬರುತ್ತೆ, ಹಾರುವಾಗ ಹೇಗಿತ್ತು, ಯಾವ ತರ ಇದ್ದಿರ್ಬೋದು 7 ಸಮುದ್ರ ದಾಟುವಾಗ, ವಿಮಾನ ಹೇಗೋಯ್ತು ಅಂತ. ಹಾಗೆ ಅವಳು ದೊಡ್ಡ ವಿಮಾನಸ್ಥ, ವಜ್ರಿಣಿ, ವಾಮಕೇಶ್ವರಿ. ನಾವು ನಮ್ಮ ದೇಹದಲ್ಲಿ ಆ ವಿಮಾನದ ಹಾಗೆ ಆ ದೇವಿ ಮೂಲಾಧಾರದಿಂದ ಸಹಸ್ರಾರಕ್ಕೆ ಹೋಗ್ಬೇಕಾದ್ರೆ ಚಿತ್ತಶುದ್ಧಿ ಆಗಿರಬೇಕು. ಇಲ್ಲಿ ಅವಳ ಪ್ಲಾಟ್ಫಾರ್ಮ್ ರೆಡಿ ಇರಬೇಕು. ಆಗ ಅವಳನ್ನ ಎಳ್ಕೋಬಹುದು ಆ ಶಕ್ತಿಯನ್ನ. ಇದ್ರೆ ಎಳ್ಕೊಳಕ್ಕಾಗಲ್ಲ. ನಮ್ಮಲ್ಲಿ ಮೂಲಾಧಾರದಲ್ಲಿ ಬ್ರಹ್ಮ, ವಿಷ್ಣು, ರುದ್ರ, ಈಶ ಇವರೆಲ್ಲರೂ ದೇವಿಯ ಆಸನದ ಕಾಲುಗಳು ಅಂತ ಹೇಳ್ತೀವಿ ನಾವು.
ಯಾವಾಗ ನಾವು ಸರಿಯಾಗಿ ಅಹಂಕಾರದಲ್ಲಿ, ಸ್ವಾರ್ಥದಲ್ಲಿ, ಚಿಕ್ಕ ಒಂದು ನ್ಯಾರೋ ಮೈಂಡ್ ಅಂತಾರೆ, ಸಂಕುಚಿತ ಮನಸ್ಸಿನಲ್ಲಿ, ಸ್ವಾರ್ಥದಲ್ಲಿ, ಕಾಮಕ್ರೋಧಾದಿಗಳನ್ನು ತುಂಬಿಕೊಂಡು ಈ ಚಕ್ರಗಳನ್ನು ಸರಿಯಾಗಿ ಆಕ್ಟಿವೇಟ್ ಮಾಡದೆ, ಯಾವಾಗ ನಾವು ಚಕ್ರಗಳನ್ನ ನಾವು ಆಕ್ಟಿವೇಟ್ ಮಾಡೋದಿಲ್ಲ, ಆಗ ಬರೀ ದೇಹ ಭಾವನೆಯಲ್ಲೇ ಜೀವನ ನಡೆಸ್ತೀವಿ. ಅಂದ್ರೆ ಪಂಚಭೂತಾತ್ಮಕವಾದ ಶರೀರದಲ್ಲೇ ಜೀವನ ನಡೆಸುವಾಗ ನಮಗೆ ಆ ಬ್ರಹ್ಮ, ವಿಷ್ಣು, ರುದ್ರ, ಈಶ ಈ ಪಂಚ ಬ್ರಹ್ಮರು ಕೂಡ ಇದ್ರೂ ಕೂಡ ಅದು ಸತ್ತ ಹಾಗೆ. ಅಂದ್ರೆ ಅರ್ಥ, ನಾವು ಪಂಚ ಪ್ರೇತ ಮಂಚಾದಿಶಾಯಿನಿ, ಇವರುಗಳೆಲ್ಲ ಪ್ರೇತದ ಹಾಗಿರ್ತಾರೆ, ಅಂದ್ರೆ ಇನರ್ಟ್ ಆಗಿರ್ತಾರೆ. ಲಕ್ಷ್ಮಿ ಮೇಲ್ಗಡೆ ಆವಾಹನೆ ಆಗುವ ತಾಯಿ ಜ್ಯೇಷ್ಠಾಲಕ್ಷ್ಮಿ, ಅವಳು ಜಡತ್ವದಲ್ಲಿರ್ತಾಳೆ. ಅಂದ್ರೆ 5ನೇ ಅದರಲ್ಲಿ ಅವಳು ಮೇಲೆ ವಿಹರಿಸ್ತಾ ಇರ್ತಾಳೆ, ಆದರೆ ನಮಗೆ ಎಟಕ್ಸೋದಿಲ್ಲ. ನಾವು ಅದಕ್ಕೆ ನಮ್ಮ ಋಣವನ್ನು ತೀರಿಸಬೇಕಾಗತ್ತೆ. ನಾವು ಮಾಡೋದು ಪ್ರತಿಯೊಂದು ಜೀವನದಲ್ಲಿ ಯಜ್ಞವಾಗಬೇಕು. ನಾವು ದೇವಋಣ, ದೇವಋಣ, ಋಷಿ ಋಣ, ದೇವಋಣ, ಪಿತೃಋಣ, ಆಮೇಲೆ ಮನುಷ್ಯ ಋಣ, ಪಶು ಋಣ, ಈ ಪಂಚ ಋಣಗಳನ್ನು ತೀರಿಸಬೇಕಾಗತ್ತೆ. ಇದು ನಾವು ನೋಡ್ಕೋಬೇಕು. ನಾವು ಋಣಮುಕ್ತರಾಗ್ತಾ ಇದ್ದೀವಾ? ದೇವಿ ಪೂಜೆ ಮಾಡೋಕೆ ಯಾವತ್ತೋ ಒಂದಿನ ಮಾಡ್ಬಿಡೋದಲ್ಲ, ಪ್ರತಿನಿತ್ಯ ದಿನನಿತ್ಯದ ಜೀವನದಲ್ಲಿ ಋಣಮುಕ್ತಿ ಆಗ್ತಾ ಇದೆಯಾ? ನಾವು ಯಾವುದೋ ಒಂದು ವೇದ ಮಂತ್ರಗಳನ್ನು ಕಲಿತು ಅಥವಾ ವೇದ ಮಂತ್ರಗಳು ಕಲಿಯೋದಕ್ಕೆ ಬೇರೆಯವ್ರಿಗೆ ಸಹಾಯ ಆದರೂ ಮಾಡಿ ಆ ಥರ ಏನಾದರೂ ಒಂದು ಅದರಲ್ಲಿ ಆಸಕ್ತಿಯನ್ನು ತೋರಿಸಿದ್ರೆ, ನಾವು ಒಂದು 4 ಮಂತ್ರ ಕಲ್ತ್ಕೊಂಡ್ರೂ ಪರವಾಗಿಲ್ಲ, ವೇದ ಮಂತ್ರ, ನಾವು ದೇವ ಋಣವನ್ನು ನಮಗೇ ಗೊತ್ತಿಲ್ಲದೆ ಋಣಮುಕ್ತರಾಗ್ತೀವಿ. ಆ ಋಷಿ ಋಣವನ್ನು ತೀರಿಸ್ತೀವಿ ವೇದ ಮಂತ್ರಗಳ ಕಲಿಯೋದ್ರಿಂದ. ಯಜ್ಞ ಯಾಗಾದಿಗಳನ್ನ ಮಾಡಿಸೋದು, ಅದಕ್ಕೆ ಸಪೋರ್ಟಿಂಗ್ ಆಗಿ ನಿಲ್ಲೋದು, ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡೋದರಿಂದ, ಇದರಿಂದ ನಾವು ನಾವು ಋಣಮುಕ್ತರಾಗ್ತೀವಿ, ದೇವಋಣ ತೀರುತ್ತೆ. ಮಂತ್ರ ಕಲಿಯೋದ್ರಿಂದ, ಮಂತ್ರ ಹೇಳೋರಿಗೆ ಸಪೋರ್ಟ್ ಮಾಡೋದ್ರಿಂದ ಋಷಿ ಋಣ, ದೇವಋಣ ಕಳಿಯುತ್ತೆ. ಹಾಗೆ ನಾವು ಮನುಷ್ಯನ ಒಂದು ಪಿತೃಋಣವನ್ನು ತರ್ಪಣ ಕೊಟ್ಟು ಕಳಿಬಹುದು. ಮನುಷ್ಯನ ಋಣವನ್ನ ಜ್ಞಾನದಾನ ಮಾಡಬೇಕು. ನಿಮಗೆ ಜ್ಞಾನದಾನ ಮಾಡಕ್ಕೆ ಯಾವ ವಿಚಾರನೂ ಕೂಡ ಅದಕ್ಕೆ ಲೆಕ್ಚರ್ ಕೊಡಬೇಕಾಗಿಲ್ಲ. ಎಲ್ಲರಿಗೂ ಕೂಡ ಕೆಟ್ಟ ಒಂದು ಪ್ರೇರಣೆಯನ್ನ ಮಾಡದೆ ಒಳ್ಳೆ ಪ್ರೇರಣೆಯನ್ನ ಮಾಡೋದು ಕೂಡ ಜ್ಞಾನದಾನವೇ ಆಗತ್ತೆ. ಪಶುಯಜ್ಞ, ಅನ್ನದಾನ ಮಾಡೋದು, ಈ ರೀತಿ ನಾವು ಮಾಡಿ ಪಂಚಯಜ್ಞ ಪ್ರಿಯೆ ಅವರು ಪಂಚಯಜ್ಞಗಳನ್ನು ಮಾಡಿ ನಾವು ನಮ್ಮಲ್ಲಿ ಆ ಒಂದು ಸತ್ವ ಶಕ್ತಿಯನ್ನ ನಾವು ನಮ್ಮಲ್ಲಿ ಪ್ರಚೋದನೆ ಮಾಡಬೇಕು. ವಜ್ರ ಆಯುಧ ಹಿಡ್ಕೊಂಡ್ರೋ ಈ ವಾಮಕೇಶ್ವರಿ ಪಂಚಯಜ್ಞ ಪ್ರಿಯೆ, ಪಂಚಯಜ್ಞ ಪ್ರಿಯ. ಪಂಚಯಜ್ಞಗಳು ಇದು ಜೀವನದಲ್ಲಿ ನಡಿಬೇಕು. ಪಂಚಪ್ರೇತ ಮಂಚಾದಿಶಾಯಿನಿ, ಅವಳು ಈ 5ನೇದರಲ್ಲಿ ಇಂದ ಸದಾಶಿವನ ಜೊತೆಗೆ ಮೇಲ್ಗಡೆ ಅವಳನ್ನ ಪಂಚಮಿ ಅಂತ ಕರೆದ. ಪಂಚಮಿ, ಆತ್ಮಪಂಚಮಿ ಅಂತಾರೆ. ಅವಳು ಮೇಲ್ಗಡೆ ವಿಹರಿಸ್ತಾ ಇರ್ತಾಳೆ ಶಿವನ ಜೊತೆಗೆ. ನಾವು ಕರೆದಾಗ ಆ ಚಿತ್ತದಿಂದ ಇಳಿದು ಬರ್ತಾಳೆ. ಆ ರೀತಿ ನಾವು ಆಕರ್ಷಣೆ ಆಗಬೇಕು. ನಮಗೆ ಆ ಕೆಳಗಿಂದ ಮೇಲಕ್ಕೆ ಹೋಗೋದು ಅಂದ್ರೆ ಮನಸ್ಸಿಂದ ನೋ ಮೈಂಡ್ ಅಂತಾರೆ. ಆ ಮನಸ್ಸು ಲಯವಾಗಬೇಕು, ಆ ಒಂದು ಹೈಯರ್ ಲೆವೆಲ್ ಚಿತ್ತಕ್ಕೆ ಹೋಗಬೇಕು. ಇದು ಮಾಯೆ ಮುಗಿದು ಸತ್ಯ ಪ್ರಾರಂಭವಾಗುವುದು. ಇದು ನಮ್ಮಲ್ಲಾಗಬೇಕು. ಪಂಚಯಜ್ಞ ಪ್ರಿಯ ಪಂಚಪ್ರೇತ ಮಂಚಾದಿಶಾಯಿನಿ, ನಮಗೆ ಜ್ಞಾನ ಕೊಡುವುದು. ಏನು ಜ್ಞಾನ ಕೊಡ್ತಾಳೆ ಅವಳು? ಅದು ಶಾಶ್ವತವಾದ ಐಶ್ವರ್ಯ. ಅದಕ್ಕಿಂತ ಬೇರೆ ಐಶ್ವರ್ಯ ಇಲ್ಲ. ಶಾಶ್ವತಿ ಅವಳು ಸನಾತನಳು, ಯಾವಾಗಲೂ ಇರೋಳು. ಇವೆಲ್ಲ ಬಂದು ಹೋಗೋದು. ನಾವು ಬಂದು ಹೋಗುವ ದೇಹ ಮನಸ್ಸಿನಲ್ಲಿ ಇದ್ರೂ ಕೂಡ ಶಾಶ್ವತವಾದದ್ದನ್ನು ಕಂಡುಕೊಂಡ್ಬಿಡ್ಬೇಕು. ಅದು ಪೂಜೆಯಿಂದ ಮಾಡಬೇಕಾಗಿರೋದು. ಅವಾಗ ಇದನ್ನಿಂದ ಎಲ್ಲ ಮುಕ್ತಿ ಆಗುತ್ತೆ. ಇದನ್ನು ಮುಕ್ತಿ ಆಗೋದಕ್ಕೆ ನಮ್ಮ ಜೀವನನ ಯಜ್ಞವಾಗಿ, ಪಂಚಯಜ್ಞವಾಗಿ ನಮ್ಮ ಜೀವನವನ್ನ ಮಾಡ್ಕೋಬೇಕು. ಆ ರೀತಿ ನಡ್ಕೋಬೇಕು ಜೀವನದಲ್ಲಿ. ಪಂಚಯಜ್ಞ ಪ್ರಿಯ ಪಂಚಪ್ರೇತ ಮಂಚಾದಿಶಾಯಿನಿ ಶಾಶ್ವತಿ, ಶಾಶ್ವತ ಐಶ್ವರ್ಯ. ಶರ್ಮದ ಅಂತ ಹೇಳ್ತೀವಿ. ಶರ್ಮದ ಅಂತ ಹೇಳಿದಾಗ ಶರ್ಮದ ಶಂಭು ಮೋಹಿನಿ. ಅವಳು ಎಷ್ಟು ಸುಖವನ್ನು ಕೊಡ್ತಾಳೆ, ಆನಂದವನ್ನು ಕೊಡ್ತಾಳೆ ಅಂದರೆ ಆ ವಿಷ್ಣುವು ಕೂಡ ಅವಳನ್ನು ಮೋಹಿಸ್ಬಿಟ್ಟ. ಮೋಹಿನಿ ಶಂಭುನೂ ಮೋಹಿಸ್ಬಿಟ್ಟ. ಅವನು ತಪಸ್ಸಿನಿಂದ ಎದ್ದುಬಿಟ್ಟ. ಶಂಭು ಮೋಹಿನಿ ಅಂತ ಆಕರ್ಷಣೆ ಇದೆ. ಯಾವಾಗ ಆಕರ್ಷಣೆ ಅವಳಿಂದ ಇದೆ, ನಮಗ್ ಬರ್ಬೇಕು. ಇದೆಲ್ಲ ಬಿಟ್ಟಾಗ ಅವಳು ಸಿಗ್ತಾಳೆ.
ಆ ಎರಡೂ ಒಂದೇ ಆಗಬೇಕು. ಜೀವಾತ್ಮ ಪರಮಾತ್ಮನ ಆಕರ್ಷಣೆ ಒಂದೇ. ಹೇಗೆ ಪರಮಾತ್ಮನಿಗೆ ನಮಗೆ ಪರಮಾತ್ಮ ಬೇಕು, ಅವನಿಗೂ ನಾವು ಬೇಕು, ಆ ರೀತಿ ಆಕರ್ಷಣೆ ಇದೆ. ಶಂಭು ಮೋಹಿನಿ ಧರ, ಅವಳು ಭೂಮಿ ತಾಯಿ, ಅವಳು ಸೀತಾದೇವಿ, ಅವಳು ಎಲ್ಲವನ್ನೂ ಧರಿಸಿದವಳು. ಧರಸುತ, ಅವಳು ಪರ್ವತರಾಜನ ಪುತ್ರಿ, ಗಿರಿಸುತನ ಪುತ್ರಿ. ಧರಸುತ ಧನ್ಯ. ನೋಡಿ, ಧನ್ಯ ದೇವಿ ಇದ್ದಾಳಲ್ಲ, ನೀವು ಯಾವಾಗ ಯಾರು ಸಹಸ್ರನಾಮವನ್ನು ಅರ್ಥ ಮಾಡಿಕೊಂಡು ಅವಳನ್ನು ಬಯಸಿ, ಅವಳನ್ನು ಪ್ರೀತಿಸಿ, ಗೌರವಿಸಿ ಪೂಜಿಸ್ತಾರೋ, ಆ ಮರಣ ಕಾಲದಲ್ಲಿ ಇನ್ನೇನು ಸಾಯಬೇಕು ಅನ್ನುವಾಗ ಆ ಧನ್ಯತೆ ಭಾವ ಬರುತ್ತಲ್ಲ, ಆ ದೇವಿ ಆಕಾರ ತಗೊಂಡು ನಮಗೆ ಒಳ್ಳೆ ದೇವಗತಿಯನ್ನು ಕೊಡ್ತಾಳೆ. ಧನ್ಯ ಲಾಸ್ಟಲ್ಲಿ ಬರುವಂಥ ಮೃತ, ಇನ್ನೇನು ಸಾಯೋ ಟೈಮ್ನಲ್ಲಿ ಬರುವಂಥ ಒಂದು ಯೋಚನೆ, ಧನ್ಯ ಅನ್ನೋ ಯೋಚನೆ ಬರಬೇಕು. ಅದು ಬರಬೇಕಾದ್ರೆ ಪ್ರತಿನಿತ್ಯ ದೇವಿಯನ್ನು ಜ್ಞಾಪಿಸ್ಕೊಂಡ್ರೆ ಸಾಯೋ ಟೈಮ್ನಲ್ಲೂ ಬರುತ್ತೆ. 4 ಥರ ಯೋಚನೆ ಬರುತ್ತೆ ಸಾಯುವಾಗ. ಮೊದಲನೇದು ಆರ್ಥ ಯೋಚನೆ, ಅಂದರೆ ನಮಗೆ ವಿಷಯ ವಸ್ತುಗಳ ಬಗ್ಗೆ ಯೋಚನೆ. ಆಗ ನಾವು ಬಹಳ ಕೀಳಾದ ಯೋನಿಯಲ್ಲಿ ಹುಟ್ಟು ಬರ್ತೀವಿ. ಸಂಸಾರದಲ್ಲಿ ಸಿಕ್ಕಾಕೊಂಡು ಅಟ್ಯಾಚ್ಮೆಂಟ್ ಇದ್ದರೆ ರೌದ್ರ ಯೋಚನೆ ಬಂದಾಗ ಅಧೋಗತಿಗೆ ಇಳಿತೀವಿ. ಅದೇ ನಮಗೆ ಶುಕ್ಲ ಯೋಚನೆ ಬಂದಾಗ ಮುಕ್ತಿ ಸಿಗತ್ತೆ. ಆ ಧನ್ಯ ಮತ್ತು ಶುಕ್ಲ ಎರಡೂ ಬಹಳ ಮುಖ್ಯ. ನಾವು ಯಾವಾಗಲೂ ಆ ದೇವಿಯನ್ನು ಹೃದಯದಲ್ಲೇ ಇಟ್ಕೋಬೇಕು. ಆ ಹೃದಯದಲ್ಲಿ ಇಟ್ಕೊಳ್ಳೋ ದೇವಿಯನ್ನ ನಾವು ಪಂಚಸಂಖ್ಯೋಪಚಾರಿಣಿ, ಆ ಥರ ನಾವು ಅವಳನ್ನು ಯಾವಾಗಲೂ ನಮ್ಮ ಯೋಚನೆ ಬಂದಾಗೆಲ್ಲ ಅವಳನ್ನು ನಾವು ಧ್ಯಾನ ಮಾಡ್ತಾನೇ ಇರಬೇಕು. ಯಾಕೆಂದರೆ ಪಂಚಭೂತದಲ್ಲಿ ಇರುವಂತಹ ಕೆಳಗಡೆ ಭೂಮಿನಲ್ಲಿರೋ ನೀಲಮಣಿಯನ್ನು, ಆಮೇಲೆ ನೀರಲ್ಲಿರೋ ಮುತ್ತನ್ನು, ಅಗ್ನಿಯಲ್ಲಿರೋ ಕೌಸ್ತುಭಮಣಿಯನ್ನು, ವಾಯುವಿನಲ್ಲಿರುವಂತಹ ಆ ಒಂದು ವೈಡೂರ್ಯವನ್ನು, ಆಕಾಶದಲ್ಲಿರುವ ಡೈಮಂಡ್ ವಜ್ರವನ್ನು ಸೇರಿಸಿ ಹೇಗೆ ಇವನು ಹಾಕ್ಕೊಂಡಿದ್ದಾನೆ ವೈಜಯಂತಿ ಮಾಲೆ ಥರ ಕೃಷ್ಣ ವಿಷ್ಣು, ಹಾಗೆ ವೈಜಯಂತಿ ಮಾಲೆಯಲ್ಲಿ ಕೌಸ್ತುಭಮಣಿ ಅವಳಾಗಿರ್ತಾಳೆ. ಅದು ಧನ್ಯಾ ಸ್ವರೂಪ. ನಾವು ಶ್ರೀಚಕ್ರ ಹಾಕೊಂಡು ಕೂಡ ಕೌಸ್ತುಭಮಣಿ ಇಲ್ಲಿದೆ, ಆ ಕೌಸ್ತುಭಮಣಿಯೇ ದೇವಿ ಅಂತ ಹಾಕೊಂಡು ಧ್ಯಾನ ಮಾಡಬೇಕು. ಅದಕ್ಕೆ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ ಶಾಶ್ವತಿ, ಶಾಶ್ವತ ಐಶ್ವರ್ಯ ಇದು ಶರ್ಮದ ಶಂಭು ಮೋಹಿನಿ. ಇದನ್ನು ಮುಂದುವರಿಸ್ತೀನಿ ನಾಳೆ.